Important and fundamental subheading of this chapter. Ohm's law applied to a complete circuit. Ohm's law applied to a complete circuit. Complete circuit. ಏನಿದು ಏನು ಅರ್ಥ ಹೀಗಂದ್ರೆ ಓಮ್ಸ್ ಲಾ ಅಪ್ಲೈ ಟು ಎ ಕಂಪ್ಲೀಟ್ ಸರ್ಕ್ಯೂಟ್ ಅಂತಂದ್ರೆ ಏನು ಅರ್ಥ? ಫಸ್ಟ್ ಆಫ್ ಆಲ್ ಸರ್ಕ್ಯೂಟ್ ಕಂಪ್ಲೀಟ್ ಅಂತ ಅಂದರೆ ರಿಮೆಂಬರ್, ಈಗ ನಿಮ್ಮ ಹತ್ರ ಒಂದು ಕಂಡಕ್ಟರ್ ಇದೆ, ಅದರದ್ದು ರೆಸಿಸ್ಟೆನ್ಸ್ ಆರ್ ಅಂತ ನಾವು ಕರಿತೀವಿ. ಸೊ ಹಿಯರ್ ಇಸ್ ಎ ಕಂಡಕ್ಟರ್ ಎ ಬಿ, ಅದರ ರೆಸಿಸ್ಟೆನ್ಸ್ ಆರ್. ನಿಮ್ಮ ಹತ್ರ ಇಲ್ಲೊಂದು ಸೆಲ್ ಇದೆ, ಸೋರ್ಸ್ ಆಫ್ ಇ ಎಮ್ ಎಫ್ ಇದೆ. ಆ ಸೋರ್ಸ್ ಆಫ್ ಇ ಎಮ್ ಎಫಿನ ಇ ಎಮ್ ಎಫ್ ಲೆಟಸ್ ಎ ಇ ಎಷ್ಟೋ ಒಂದು ಫಾರ್ ಎಕ್ಸಾಂಪಲ್ ಒಂದು 5 ವೋಲ್ಟ್ ಇದೆ ಅಂತ ಇಟ್ಕೊಳ್ಳಿ. ಯಾವುದೇ ಸೆಲ್ಲನ್ನು ತಗೊಂಡಾಗ ಚೆನ್ನಾಗಿ ಜ್ಞಾಪಕ ಇರಬೇಕು, ಯಾವುದೇ ಸೋರ್ಸ್ ಆಫ್ ಇ ಎಮ್ ಎಫ್ ತಗೊಂಡಾಗ ಅದಕ್ಕೆ ಒಂದು ರೆಸಿಸ್ಟೆನ್ಸ್ ಅದು ಆಫರ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಎನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ದಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಆರ್. ಆಯ್ತಾ? ಇವಾಗ ಈ ಸರ್ಕ್ಯೂಟ್ ಕಂಪ್ಲೀಟ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಈ ಕಂಡಕ್ಟರ್ನ ತಗೊಂಡೋಗಿ ಒಂದು ಎಂಡನ್ನು ತಗೊಂಡೋಗಿ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ, ಇನ್ನೊಂದು ಎಂಡನ್ನು ತಗೊಂಡೋಗಿ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕೊಟ್ಟಾಗ ವಿ ಸೇ ದಟ್ ದ ಸರ್ಕ್ಯೂಟ್ ಇಸ್ ಕಂಪ್ಲೀಟೆಡ್ ಅಂತ ಹೇಳ್ತೀವಿ. ಇಟ್ಸ್ ಎ ಕಂಪ್ಲೀಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಇಲ್ಲಿ ಬೇಕಾದ್ರೆ ಒಂದು ಪ್ಲಗ್ ಕೀ ಅಂತ ಬರುತ್ತೆ, ಅದನ್ನು ಇಟ್ಕೋಬಹುದು. ಪ್ಲಗ್ ಕೀ ಅಂತ ಹಾಕಿರ್ತೀವಿ. ಈ ಪ್ಲಗ್ ಕೀ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ, ಆ ಪ್ಲಗ್ ಕೀನ ಹಿಂಗೆ ಹಾಕಿದ್ರೆ ಸರ್ಕ್ಯೂಟ್ ಆನ್ ಆಗತ್ತೆ ಅಂತ ಅರ್ಥ. ಅದು ಆನ್ ಆಗತ್ತೆ ಅಂತ. ಅವಾಗ ಸರ್ಕ್ಯೂಟ್ ಆನ್ ಆಗತ್ತೆ ಅಂತ ಹೇಳೋ ಬದಲು ವಿ ಸೇ ದಟ್ ದ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಅಂತ. ಸೊ ಅದಕ್ಕೆ ಈ ಟೆಕ್ನಿಕಲ್ ಟರ್ಮ್ಸ್ಗಳು ನಿಮ್ಗೆ ಅರ್ಥ ಆಗಬೇಕು. ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಅಂತಂದ್ರೆ ಅದ್ರ ಅರ್ಥ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಮನೆಗೆ ಹೋಗಿದೆ ಅಂತ ಹೇಳಲ್ಲ. ಸರ್ಕ್ಯೂಟ್ ಈಸ್ ಆನ್ ಅಂತ. ಸರ್ಕ್ಯೂಟ್ ಈಸ್ ಓಪನ್ ಅಂತ ಅಂದ್ರೆ ಸರ್ಕ್ಯೂಟ್ ಈಸ್ ಓಪನ್ ಅಂತ ಅಂದ್ರೆ ಓಪನ್ ಆಗಿದೆ ಅಂತ ಹೇಳಿ ಅಲ್ಲ. ಸೊ ಚೆನ್ನಾಗಿ ಜ್ಞಾಪಕ ಇರಬೇಕು, ಸರ್ಕ್ಯೂಟ್ ಈಸ್ ಆಫ್ ಅಂತ ಅರ್ಥ. ಈ ಟೆಕ್ನಿಕಲ್ ಟರ್ಮ್ಸ್ಗಳು ನಿಮ್ಗೆ ಅರ್ಥ ಆಗಬೇಕು. ನಾನಿವಾಗ ಈ ಪ್ಲಕ್ಕಿನ ತಗೊಂಡಾಗ ಹಿಂಗೆ ಹಾಕ್ತಾ ಇದ್ದಂಗೆ ಸರ್ಕ್ಯೂಟ್ನಲ್ಲಿ ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿರಬೇಕು, ಯಾವಾಗಲೂ ನಾವು ಸರ್ಕ್ಯೂಟ್ನಲ್ಲಿ ರೆಪ್ರೆಸೆಂಟ್ ಮಾಡೋದು ಯಾವ ಕರೆಂಟು? ಕನ್ವೆನ್ಷನಲ್ ಕರೆಂಟ್. ಆ ಕರೆಂಟ್ ಹಿಂಗೆ ಫ್ಲೋ ಹಾಕೊಂಡು ಹಿಂಗೆ ಬರ್ತಾ ಇರುತ್ತೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿದ್ದಂಗೆ ಸರ್ಕ್ಯೂಟ್ನಲ್ಲಿ ಫ್ಲೋ ಆಗೋದು ಯಾವ ಕರೆಂಟು? ಎಲೆಕ್ಟ್ರಾನ್ಸು. ದಟ್ ಈಸ್ ಕಾಲ್ಡ್ ಆಸ್ ಎನ್ ಎಲೆಕ್ಟ್ರಾನಿಕ್ ಕರೆಂಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಇವಾಗ ಈ ಸರ್ಕ್ಯೂಟ್ನ ಕಂಪ್ಲೀಟ್ ಸರ್ಕ್ಯೂಟ್ ಅಂತ ಕರೀತಾರೆ. ಸೊ ಅಂದ್ರೆ ಕಂಪ್ಲೀಟ್ ಸರ್ಕ್ಯೂಟ್ ಅಂದರೆ ಯಾವಾಗ ಒಂದು ಸೆಲ್ ಅಥವಾ ಸೋರ್ಸ್ ಆಫ್ ಇ ಎಮ್ ಎಫ್ ಇದೆ, ಅದಕ್ಕೊಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಅದು ಇನ್ಎವಿಟಬಲ್, ಅದು ಝೀರೋ ಆಗಲ್ಲ. ಇದನ್ನು ತಗೊಂಡೋಗಿ ಒಂದು ರೆಸಿಸ್ಟೆನ್ಸ್ ಕೊಟ್ಟರೆ ಇವಾಗ ಏನಾಗೋಯ್ತು? ಸರ್ಕ್ಯೂಟ್ ಇಸ್ ಕಂಪ್ಲೀಟೆಡ್. ಈ ಸರ್ಕ್ಯೂಟ್ ಆನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಪ್ಲಗ್ ಕೀನ ಹಾಕಿದ್ರೆ ವಿ ಸೇ ದಟ್ ದ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಅಂದ್ರೆ ಆನ್. ಅರ್ಥ ಆಯ್ತಾ? ಈಗ ನೀವೇನು ಮಾಡಬೇಕು? ಸರ್ ವರ್ಕಿಂಗ್ ಏನು, ಹೇಗೆ ಪ್ರೊಸೀಜರ್? ಸರ್ಕ್ಯೂಟ್ ನಿಂಗೆ ಆನ್ ಮಾಡ್ತೀರಾ. ಆನ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ಕನ್ವೆನ್ಷನಲ್ ಕರೆಂಟ್ ಹಿಂಗೆ ಫ್ಲೋ ಆಗುತ್ತೆ, ಬಟ್ ಎಲೆಕ್ಟ್ರಾನಿಕ್ ಕರೆಂಟ್ ಹಿಂಗೆ ಫ್ಲೋ ಆಗುತ್ತೆ ಅಂತ ಗೊತ್ತಿದೆ. ಎಲೆಕ್ಟ್ರಾನಿಕ್ ಕರೆಂಟ್ ಅಂದರೆ ಎಲೆಕ್ಟ್ರಾನಿಕ್ ಫ್ಲೋ ಆಗ್ತಾ ಇರುತ್ತೆ. ಇದೇನಾಗಿದೆ, ಈ ಎಲೆಕ್ಟ್ರಾನ್ಸ್ ಇಲ್ಲಿಂದ ಹೊರಡಕ್ಕೆ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಈ ಸೆಲ್ಲಲ್ಲಿ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಅದೇನು ಮಾಡುತ್ತೆ ಅಂತಂದರೆ ಅಪೋಸ್ ಮಾಡುತ್ತೆ. ಸೊ ಅಪೋಸ್ ಮಾಡಿದಾಗ ಏನಾಗುತ್ತೆ? ಲೆಟ್ ಅಸ್ ಸೇ, ಸೊ ಈ ಇ ಎಮ್ ಎಫ್ ಇದು 10 ವೋಲ್ಟ್ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 10 ವೋಲ್ಟ್ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡುತ್ತೆ? ಈ ಎಲೆಕ್ಟ್ರಾನ್ ಇಲ್ಲಿ ಹೊರಟೋಗ್ತಾ ಇದ್ದಂಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಪೋಸಿಷನ್ ಕೊಡುತ್ತಲ್ಲ. ಅವಾಗ ಅವ್ರ ಅಪ್ಪ 10 ರೂಪಾಯಿ ಕೊಟ್ಟಿದ್ದಾನೆ ಅಲ್ವಾ? ಇ ಎಮ್ ಎಫ್, ಸೋರ್ಸ್ ಆಫ್ ಇ ಎಮ್ ಎಫ್ ಅಂದರೆ ನಿಮ್ಮ ಫಾದರ್ ಇದ್ದಂಗೆ ಹ್ಯಾಸ್ ಗಿವನ್ ಮನಿ ಫಾರ್ ಯು 10 ರೂಪೀಸ್. ಎಲೆಕ್ಟ್ರಾನ್ಸ್ ಅಂದರೆ ನೀವು ಹೋಗ್ತಾ ಇರ್ತೀರ. ಇಲ್ಲಿ ಬರ್ತಾ ಇದ್ದಂಗೆ ಯಾವಾಗ ಅಪೋಸಿಷನ್ ಬರುತ್ತೆ, ಅವಾಗ ನೀವು ನಿಮ್ಮ ಅಪ್ಪಗೆ ಹೇಳ್ತೀರಾ, ಇಲ್ಲೇನೋ ಅಪೋಸಿಷನ್ ಬರ್ತಾ ಇದೆ, ನಮ್ಮ ಮನೆ ಗೇಟ್ ಕೀಪರ್ ದುಡ್ಡು ಕೇಳ್ತಾ ಇದ್ದಾನೆ. ಅವಾಗ ನಿಮ್ಮ ಅಪ್ಪ ಹೇಳ್ತಾರೆ, ನೋಡಪ್ಪ ಅವನೇನೋ ವಿಧಿ ಇಲ್ಲ, ಅವ್ನಿಗೆ ಕಾಫಿ ಕೊಡೋಕ್ಕೆ 2 ರೂಪಾಯಿ ಕೊಟ್ಬಿಟ್ಟು ಮುಂದಕ್ಕೆ ಹೋಗು ಅಂತ. ಆವಾಗ ಅವನಿಗೆ ನೀವೇನು ಇಲ್ಲಿ ಸ್ಪೆಂಡ್ ಮಾಡ್ತೀರಲ್ಲ ಪಾರ್ಟ್ ಆಫ್ ದ ಎನರ್ಜಿ, ಅದನ್ನು ವಿ ಡ್ಯಾಶ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಎಸ್ ಎ ವಿ ಡ್ಯಾಶ್. 10 ರೂಪಾಯಿ 2 ರೂಪಾಯಿ ಇವನಿಗೆ ಖರ್ಚು ಮಾಡ್ತಾನೆ ಅಂದರೆ ಟು ಓವರ್ಕಮ್ ದ ಇಂಟರ್ನಲ್ ರೆಸಿಸ್ಟೆನ್ಸ್. ಆಮೇಲೆ ಈಗ ಇಲ್ಲಿಗೆ ಬರ್ತಿದ್ದಾಗೆ ಇಲ್ಲಿಗೆ ಬರ್ತಾನೆ. ಇಲ್ಲಿ ಬರ್ತಾ ಇದ್ದಂಗೆ ಬಸ್ ಹತ್ಕೊಂಡು ಬರ್ಬೇಕಲ್ಲ. ಅವಾಗ ಏನು ಮಾಡ್ತಾನೆ? ಬಸ್ ಹತ್ಕೋತಾ ಇದ್ದಾಗೇನೆ ರೆಸಿಸ್ಟೆನ್ಸ್ ಜಾಸ್ತಿ ಅಂದರೆ ಕಂಡಕ್ಟರ್ ಇರ್ತಾನೆ. ಕಂಡಕ್ಟರ್ ಕೊಡಪ್ಪ ದುಡ್ಡು ಅಂತ ಕೇಳ್ತಾನೆ. ಅವಾಗ ಇವ್ರ ಅಪ್ಪಗೆ ಫೋನ್ ಮಾಡ್ತಾನೆ, ಅಪ್ಪ ಕಂಡಕ್ಟರ್ ದುಡ್ಡು ಕೇಳ್ತಾ ಇದ್ದಾನೆ ಅಂತ. ಅವಾಗ ನಿಮ್ಮ ಅಪ್ಪ ಹೇಳ್ತಾರೆ, ಹೌದಪ್ಪ ನನಗೆ 10 ರೂಪಾಯಿ ಕೊಟ್ಟಿದ್ದೆ, 2 ರೂಪಾಯಿ ಇಂಟರ್ನಲ್ ರೆಸಿಸ್ಟೆನ್ಸ್ ಯೂಸ್ ಮಾಡಿದ್ದೀರಪ್ಪ, ಇನ್ನು 8 ರೂಪಾಯಿನ ಕಂಡಕ್ಟರ್ ಕೊಟ್ಬಿಡು. ಅವಾಗ
ಅಲ್ಲಿ 8 ರೂಪಾಯಿ ಕೊಡು ಅಂದ್ರೆ ಅರ್ಥ ಏನ್ ಮಾಡ್ತಾನೆ, ಟೋಟಲ್ ಆಗಿ 8 ವೋಲ್ಟ್ಸ್ ಇಲ್ಲಿ ಯೂಸ್ ಮಾಡ್ತಾನೆ. ಸೊ ಟು ಓವರ್ಕಮ್ ದಿಸ್ ರೆಸಿಸ್ಟೆನ್ಸ್ ಇಲ್ಲ ಸ್ವಲ್ಪ ಎನರ್ಜಿ ಯೂಸ್ ಆಗುತ್ತೆ. 8 ವೋಲ್ಟ್ಸ್ ಇಲ್ಲಿ 2 ವೋಲ್ಟ್ ಯೂಸ್ ಆಗುತ್ತೆ. ಸೊ ಅದನ್ನ ಹಾಕೊಂಡು ಸೀದಾ ರೌಂಡ್ ಹಾಕೊಂಡು ಬಾರಪ್ಪ ನಿನ್ ಮನೆಗೆ. ಓಹೋ, ಅಂದ್ರೆ ಈ ತರ ಸರ್ಕ್ಯೂಟ್ ನಲ್ಲಿ ಕರೆಂಟ್ ಫ್ಲೋ ಆಗ್ಬೇಕಾದ್ರೆ ಟೋಟಲ್ ಎನರ್ಜಿ ಸಪ್ಲೈಡ್ ಬೈ ದ ಸೆಲ್ ಹ್ಯಾಸ್ ಬೀನ್ ಯುಟಿಲೈಸ್ಡ್. ತುಂಬಾ ಚೆನ್ನಾಗಿ ಜ್ಞಾಪಕ ಇರಬೇಕು. ದ ಎನರ್ಜಿ ಆಫ್ ದ ಸೆಲ್ has been utilized. Number 1, a part. ಏನಕ್ಕೆ a part to overcome the internal resistance. A part to overcome internal resistance. ತುಂಬಾ ಚೆನ್ನಾಗಿ ಜ್ಞಾಪಕ ಇರಬೇಕು. To overcome the internal resistance. Okay. So ಏನಪ್ಪ a part ಅಂತಂದ್ರೆ here is a V dash. And rest of it ಅಂದ್ರೆ ಯಾವ್ದು V to overcome ಯಾವ್ದನ್ನ external resistance. ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. to overcome external resistance. ಓಹೋ, ಅದರಿಂದ ಟೋಟಲ್ ಎನರ್ಜಿ ಆಫ್ ದ ಸೆಲ್ ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ 10 ರೂಪೀಸ್ ಇತ್ತು. ಸೊ ಅದರಲ್ಲಿ 8 ರೂಪೀಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ಗೆ, 2 ರೂಪೀಸ್ ಇಂಟರ್ನಲ್ ರೆಸಿಸ್ಟೆನ್ಸ್ಗೆ ಓವರ್ಕಮ್ ಆಯಿತು. ಸೊ ಯೂಸ್ ಆಯ್ತು, ಅದರಿಂದ ಎನರ್ಜಿ ಲಾಸ್ ಆಗಿಲ್ಲ. ಅಂದ್ರೆ ಇದ್ರ ಪ್ರಕಾರ ಏನರ್ಥ ಅಂದ್ರೆ ಯುವರ್ V is equal to V plus V dash. ಬಹಳ ಇಂಪಾರ್ಟೆಂಟ್ ಅಂಡ್ ಫಂಡಮೆಂಟಲ್ ರಿಲೇಶನ್ಶಿಪ್ ಇದು, ಅರ್ಥ ಆಯ್ತಾ? ಸೊ ಫ್ರಮ್ ಓಮ್ಸ್ ಲಾ ನಿಮಗೆ ಜ್ಞಾಪಕ ಇರಬೇಕು. ಫ್ರಮ್ ಓಮ್ಸ್ ಲಾ ಬಿಕಾಸ್ ವಿ ಆರ್ ಅಪ್ಲೈಯಿಂಗ್ ಹಿಯರ್. ಸೊ ಫ್ರಮ್ ಓಮ್ಸ್ ಲಾ ಯು ನೋ ದಟ್, ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. ಫ್ರಮ್ ಓಮ್ಸ್ ಲಾ ಯುವರ್ V is equal to IR and your V dash is equal to IR. ಗೊತ್ತಲ್ಲ ಓಮ್ಸ್ ಲಾ ಅಪ್ಲೈ ಮಾಡೋದಂದ್ರೆ V is equal to ಇಲ್ಲಿ ಫ್ಲೋ ಆಗೋ ಕರೆಂಟ್, ಯಾವ್ದು ಇಲ್ಲಿ ಫ್ಲೋ ಆಗೋ ಕರೆಂಟ್ I into R. ಅದೇ ತರ ಇಲ್ಲಿ ಫ್ಲೋ ಆಗೋ ಸೇಮ್ ಕರೆಂಟ್ ತಾನೆ IR. ಅವಾಗ ಸಬ್ಸ್ಟಿಟ್ಯೂಟ್ ಇಟ್ ಇನ್ ದ ಈಕ್ವೇಷನ್ ನಂಬರ್ 1. ಅವಾಗ ನಿಮ್ಗೆ ಏನ್ ಬರುತ್ತೆ, ಯು ವಿಲ್ ಗೆಟ್ ಯುವರ್ E is equal to, so it is IR plus IR. ಬಹಳ ಇಂಪಾರ್ಟೆಂಟ್. therefore your E is equal to I into R plus R. ಅವಾಗ ನಿಮ್ಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ, ಯು ವಿಲ್ ಗೆಟ್ ದ ಎಕ್ಸ್ಪ್ರೆಷನ್ ದಟ್ I is equal to, ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು, ಯುವರ್ I is equal to E by R plus R. ಬಹಳ ಇಂಪಾರ್ಟೆಂಟ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಸರ್ಕ್ಯೂಟ್ ಟು ವಿಚ್ ಓಮ್ಸ್ ಲಾ ಇಸ್ ಅಪ್ಲೈಡ್. ಅರ್ಥ ಆಯ್ತಾ? ಈ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯ ಪ್ರಕಾರ ಅವ್ರ ಅಪ್ಪನ ಹತ್ರ 10 ರೂಪಾಯಿ ಇತ್ತು. 10 ರೂಪಾಯಿಲಿ 8 ವೋಲ್ಟ್ಸ್ ಈಗ ಅವ್ರ ಅಪ್ಪಂಗೆ 2 ಮಕ್ಕಳು, ಒಬ್ಬ ಇಂಟರ್ನಲ್ ಇನ್ನೊಬ್ಬ ಎಕ್ಸ್ಟರ್ನಲ್. ಇವಾಗ ನೋಡಿ ಅದರಲ್ಲಿ ಏನಾಗಿದೆ, ಒಂದು ಪಾರ್ಟ್ ನೋಡಿ ಇವರಿಗೆ ದೊಡ್ಡ ಹುಡುಗನಿಗೆ ಕೊಡ್ತಾರೆ. ದೊಡ್ಡ ಹುಡುಗನಿಗೆ ಎಷ್ಟು ಬೇಕು ಅವನಿಗೆ 8 ರೂಪಾಯಿ ಕೊಡ್ತಾರೆ. ಸಣ್ಣ ಹುಡುಗನಿಗೆ ಎಷ್ಟು ಕೊಡ್ತಾನೆ, 2 ರೂಪಾಯಿ ಕೊಡ್ತಾರೆ. ಸೊ ದಟ್ ಟೋಟಲ್ ಎನರ್ಜಿ ಲಾಸ್ ಆಗಲ್ಲ. ಆವಾಗ ಈ ಎಕ್ಸ್ಪ್ರೆಷನ್ ಅನ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಇದನ್ನ ಬರೀ ಈಕ್ವೇಶನ್ ಬೈ ಹಾರ್ಟ್ ಮಾಡೋದಲ್ಲ, ಇದು ಅರ್ಥ ಮಾಡ್ಕೊಂಡಿರ್ಬೇಕು. ಕರೆಂಟ್ ಅಂದ್ರೆ ನ್ಯೂಮರೇಟರ್ ಇರೋದು ಎಫೆಕ್ಟಿವ್ EMF ಅಂತ ಅರ್ಥ. ಅಂಡ್ ಇದು ಹೊರಗಡೆ ಇರೋದು ಎಫೆಕ್ಟಿವ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಚೆನ್ನಾಗಿ ಗೊತ್ತಿರಬೇಕು. ಎಫೆಕ್ಟಿವ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ಇದು R ಅಂತಂದ್ರೆ ಜಸ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಷ್ಟೇ. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು ನಿಮ್ಗೆ, ಅರ್ಥ ಆಯ್ತಾ? ಇದು ನಿಮಗೆ 3 ಮಾರ್ಕ್ಸ್ ಇಲ್ಲ 5 ಮಾರ್ಕ್ಸ್ಗೆ ನಿಮ್ಗೆ ಕೇಳ್ತಾರೆ. ಆವಾಗ ನೀವು ಕ್ಲಿಯರಾಗಿ ಈ ಸರ್ಕ್ಯೂಟ್ ಬರೆದು ಇಲ್ಲಿ ಏನು ಬರ್ದಿದೆಯೋ ನೀವು ಹಾಗೆ ಬರೆದ್ರು ಕೂಡ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಕ್ಕತ್ತೆ. ಡಿಡ್ ಯು ಫಾಲೋ ದಿಸ್? ಇಷ್ಟು ಐಡಿಯಾನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಈಗ ನಾವು ವಿ ಕಮ್ ಟು ಅನದರ್ ಇಂಪಾರ್ಟೆಂಟ್ ಸಬ್ಹೆಡಿಂಗ್ ಕಾಲ್ಡ್ ಆಸ್ ಎ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಬರುತ್ತೆ. ಬಹಳ ಇಂಪಾರ್ಟೆಂಟ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಈ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ನಿಮಗೆ ನೋಡ್ತಾ ಇದ್ದಂಗೆ ಅರ್ಥ ಆಗುತ್ತೆ. ಇದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರೀತಾರಲ್ಲ, ಅಲ್ಲಿ ಏನು ಪೊಟೆನ್ಷಿಯಲ್ ಡಿಫರೆನ್ಸ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಟರ್ಮಿನಲ್ PD. ಅದಕ್ಕೆ ನಿಮ್ಗೆ ಟರ್ಮಿನಲ್ PD ಅಂದ್ರೆ ಏನು ಅಂತ ಕೇಳಿದ್ರೆ, ಇಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಕ್ ಕಲ್ತಿರ್ಬೇಕು ಅಷ್ಟೇ. ಅಕ್ರಾಸ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಷ್ಟೇ 1 ಮಾರ್ಕಿಗೆ ಇದನ್ನು ಬರೆಯೋದು ಕೇಳಿದ್ರೆ. ಇಟ್ ಇಸ್ ಅ PD ಅಕ್ರಾಸ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಸೊ ಟರ್ಮಿನಲ್ PD ಕಂಡು ಹಿಡಿಯೋದು ಹೇಗೆ? ಸೊ therefore your terminal PD is V is equal to I into R. So V is equal to IR. Therefore your V is equal to, ಚೆನ್ನಾಗಿ ಜ್ಞಾಪಕ ಇರಬೇಕು, I ಅಂತಂದ್ರೆ E by R plus R into R. ಇದು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ.
ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಟರ್ಮಿನಲ್ ಪಿ ಡಿ. ಅರ್ಥ ಆಯ್ತಾ? ಇದನ್ನೇನೆ ನೀವು ಏನಂತ ಬರಿಬಹುದು ಅಂತ ಕೇಳಿದ್ರೆ, ಸೇಮ್ ಥಿಂಗ್ ಯು ಕ್ಯಾನ್ ರೈಟ್ ಇಟ್ ಆಸ್, ಬಹಳ ಇಂಪಾರ್ಟೆಂಟು, ವಿ ಇಸ್ ಈಕ್ವಲ್ ಟು ಇ ಬೈ, ಇದನ್ನ ಡಿನಾಮಿನೇಟರ್ ತಗೊಂಡ್ರೆ ಸೊ ನಿಮ್ಗೆ ಏನು ಗೊತ್ತು, ಆರ್ ಪ್ಲಸ್ ಆರ್ ಬೈ ಆರ್ ಅಲ್ವಾ, ಆವಾಗ ಇ ಡಿವೈಡೆಡ್ ಬೈ ಆರ್ ಏನಂತ ಕೇಳ್ತಾರೆ, 1 ಪ್ಲಸ್ ಆರ್ ಬೈ ಆರ್. ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ ಇದು. ಇದನ್ನು ಯೂಸ್ ಮಾಡಿ ನಾವು ವಿ ಡಿಫೈನ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಹೇಗೆ ಡಿಫೈನ್ ಮಾಡ್ತೀರಾ? ತುಂಬ ಇಂಪಾರ್ಟೆಂಟು. ಟು ಡಿಫೈನ್ ಟರ್ಮಿನಲ್ ಪಿ ಡಿ, ಟು ಡಿಫೈನ್ ಟರ್ಮಿನಲ್ ಪಿ ಡಿ. ಇದನ್ನ ಡಿಫೈನ್ ಮಾಡ್ಬೇಕಾದ್ರೆ ರಿಮೆಂಬರ್, ಇಲ್ಲಿ ನೋಡಿ, ಈ ವಿ ಇಸ್ ಈಕ್ವಲ್ ಟು ಇ ಆಗ್ಬೇಕಾದ್ರೆ ಡಿನಾಮಿನೇಟರ್ ಎಷ್ಟಾಗಬೇಕು, 1 ಆಗಬೇಕು. ಡಿನಾಮಿನೇಟರ್ 1 ಆಗಬೇಕಾದ್ರೆ ಸೊ ಇದು 1 ಇದೆ, ಇದು 0 ಆಗಬೇಕು. ಅವಾಗ ಮಾತ್ರ ವಿ ಇಸ್ ಈಕ್ವಲ್ ಟು ಇ ಆಗುತ್ತೆ. ನೋಡಿ, ಅದಕ್ಕೋಸ್ಕರ ಈ ಮ್ಯಾಥಮೆಟಿಕ್ಸ್ ನೋಡಿ, ಇಲ್ಲಿ ನೋಡಿ, ಫಾರ್ ವಿ ಇಸ್ ಈಕ್ವಲ್ ಟು ಇ ಆಗಬೇಕಾದ್ರೆ ದ ಕಂಡೀಷನ್ ಈಸ್ ಏನಪ್ಪ ಕಂಡೀಷನ್? ದ ಕಂಡೀಷನ್ ಈಸ್ ಯುವರ್ ಆರ್ ಬೈ ಆರ್ ಶುಡ್ ಬಿ ಈಕ್ವಲ್ ಟು 0. ಓಹೋ, ಆರ್ ಬೈ ಆರ್ ಇಸ್ ಈಕ್ವಲ್ ಟು 0 ಆಗಬೇಕು ಅಂದ್ರೆ ಏನರ್ಥ? ಇದರ್ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು 0, ಅಥವಾ ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು, ಯುವರ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಇನ್ಫಿನಿಟಿ. ನೋಡಿ, ಈ ಟರ್ಮ್ 0 ಆಗ್ಬೇಕಾದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ 0 ಆಗಬೇಕು, ಅದು ಒಂದು ಪಾಸಿಬಿಲಿಟಿ. ಅದಿಲ್ಲ ಅಂತಂದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಏನಾಗಬೇಕು, ಇನ್ಫಿನಿಟಿ, ಬಿಕಾಸ್ 1 ಇನ್ಫಿನಿಟಿ ಇಸ್ ಈಕ್ವಲ್ ಟು 0. ಅವಾಗ ಈ ಹೋಲ್ ಟರ್ಮ್ 0 ಆದರೆ ಅವಾಗ ಏನಾಗುತ್ತೆ, ಯುವರ್ ವಿ ಬಿಕಮ್ಸ್ ಈಕ್ವಲ್ ಟಿ. ಅರ್ಥ ಆಯ್ತಾ? ಅಂದ್ರೆ ಇವಾಗ ನೋಡಿ, ನಿಮ್ಗೆ ಅರ್ಥ ಆಗದೆ ಇದ್ರು ಕೂಡ ಸುಮ್ಮನೆ ನೋಡ್ತಾ ಇದ್ದಂಗೆ ನೀವು ಡಿಫೈನ್ ಮಾಡ್ಬೋದು. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಈ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು 0 ಆಗೋದು ಯಾವಾಗ ಗೊತ್ತಾ? ಇಂಟರ್ನಲ್ ರೆಸಿಸ್ಟೆನ್ಸ್ 0 ಆಗೋದು ಯಾವಾಗ ಗೊತ್ತಾ? ಈ ಸೆಲ್ ಅನ್ನ ಆಫ್ ಮಾಡಿದ್ದಾಗ. ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು, ಈ ಸೆಲ್ ಏನಾದರೂ ಆಫ್ ಆದ್ರೆ, ಈ ಸೋರ್ಸ್ ಆಫ್ ಇ ಎಮ್ ಎಫ್ ಇದೆಯಲ್ಲ ಸೆಲ್ಲು, ಇದು ಆಫ್ ಆದಾಗ ಮಾತ್ರ ಇಂಟರ್ನಲ್ ರೆಸಿಸ್ಟೆನ್ಸ್ 0 ಆಗುತ್ತೆ. ಇಲ್ಲಾಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಯಾವತ್ತೂ 0 ಆಗಲ್ಲ. ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ನೀವು ಆನ್ ಮಾಡಿದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಮಧ್ಯೆ ಬರುತ್ತೆ. ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಇಲ್ಲಿ ಸಪೋಸ್ ಈಗ ನಿಮ್ಮ ಹತ್ರ ಇನ್ನೊಂದು ಸೆಲ್ ಇದೆ ಅಂತ ಇಟ್ಕೊಳ್ಳಿ. ಸೊ ಈ ಸೆಲ್ ಇದ್ದಾಗ ನಿಮ್ಗೆ ಗೊತ್ತಿರುತ್ತೆ, ಇದ್ರೊಳಗಡೆ ಏನಪ್ಪ ಅಂತಂದ್ರೆ ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಪಾಸಿಟಿವ್ ಅಂಡ್ ನೆಗೆಟಿವ್ ಟರ್ಮಿನಲ್. ಅರ್ಥ ಆಯ್ತಾ? ಇದು ನೀವು ಕೊಟ್ಟಿರೋ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಇದು ಆರ್. ಅವಾಗ ಏನಾಗುತ್ತೆ, ಈ ಟರ್ಮಿನಲ್ಸ್ ಆಫ್ ದ ಸೆಲ್ ಇದೆಯಲ್ಲ, ಇದೇನ್ ಮಾಡುತ್ತೆ ಅಂತಂದ್ರೆ ಕರೆಂಟ್ ಫ್ಲೋ ಆಗ್ಬೇಕಾದ್ರೆ ಇದೊಂದು ಅಪೋಸಿಷನ್ ಕೊಡುತ್ತೆ. ದಟ್ ಅಪೋಸಿಷನ್ ಇಸ್ ಕಾಲ್ಡ್ ಆಸ್ ಅನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ. ಆ ಇಂಟರ್ನಲ್ ರೆಸಿಸ್ಟೆನ್ಸ್ 0 ಯಾವಾಗ ಆಗುತ್ತೆ ಅಂತಂದ್ರೆ ಸೆಲ್ ಆಫ್ ಮಾಡಿದಾಗ. ಚೆನ್ನಾಗಿ ಗೊತ್ತಿರಲಿ. ಅರ್ಥ ಆಯ್ತಾ? ಇನ್ನೊಂದು ಕಂಡೀಷನ್ ನೋಡಿ, ಕ್ಯಾಪಿಟಲ್ ಆರ್ ಇಸ್ ಇನ್ಫಿನಿಟಿ ಅಂದ್ರೆ ಏನ್ ಗೊತ್ತಾ? ದಿ ರೆಸಿಸ್ಟೆನ್ಸ್ ಇದೆಯಲ್ಲ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಹೈ ಅಂತಂದ್ರೆ ಕರೆಂಟೇ ಫ್ಲೋ ಆಗ್ತಾ ಇಲ್ಲ. ಕರೆಂಟೇ ಫ್ಲೋ ಆಗ್ತಾ ಇಲ್ಲ ಅಂದ್ರೆ ಏನಾಗಿದೆ? ಆಫ್ ಆಗಿದೆ. ಓಹೋ, ಅವಾಗ ವಿ ಸೇ ದಟ್ ಸೆಲ್ ಈಸ್ ಇನ್ ದ ಓಪನ್ ಸರ್ಕ್ಯೂಟ್. ಸೆಲ್ ಈಸ್ ಇನ್ ದ ಓಪನ್ ಸರ್ಕ್ಯೂಟ್ ಅಂದ್ರೆ ಸೆಲ್ ಆಫ್ ಆಗಿದ್ದಾಗೆ. ಅಂದ್ರೆ ಅರ್ಥ ಏನು? ಸೆಲ್ ಆಫ್ ಆಗಿದ್ದಾಗ ಮಾತ್ರ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಇ. ಅಂದ್ರೆ ಏನು ವಿ ಇಸ್ ಈಕ್ವಲ್ ಟು ಇ ಆಗುತ್ತೆ ಅಂದ್ರೆ, ಇಲ್ಲಿ 10 ವೋಲ್ಟ್ ಬಂದ್ರೆ ಆ 10 ವೋಲ್ಟ್ ಅಷ್ಟು ಇಲ್ಲಿಗೆ ಹೋಗುತ್ತೆ. ಅರ್ಥ ಆಯ್ತಾ? ಯಾವಾಗ ಮಾತ್ರ ಹೋಗುತ್ತೆ 10 ವೋಲ್ಟ್ ಅಷ್ಟು ಇಲ್ಲಿಗೆ ಹೋಗಿದ್ದಾಗ ಒಂದು ಕಂಡೀಷನ್ ದಟ್ ಸ್ಮಾಲ್ ಆರ್ ಇರಬಾರ್ದು. ಸ್ಮಾಲ್ ಆರ್ ಶುಡ್ ಬಿ ಈಕ್ವಲ್ ಟು ಏನಾಗಿರ್ಬೇಕು? 0 ಆಗಿರ್ಬೇಕು. ಆದ್ರೆ ಸ್ಮಾಲ್ ಆರ್ 0 ಆಗಲ್ಲ. ಸ್ಮಾಲ್ ಆರ್ 0 ಆಗೋದು ಯಾವಾಗ? ಸೆಲ್ ಓಪನ್ ಸರ್ಕ್ಯೂಟ್ ಅಲ್ಲಿ ಇದ್ದಾಗ. ಕ್ಯಾಪಿಟಲ್ ಆರ್ ಇಸ್ ಇನ್ಫಿನಿಟಿ ಅಂತಂದ್ರೆ ರೆಸಿಸ್ಟೆನ್ಸ್ ಇಸ್ ಸೋ ಹೈ ಅಂದ್ರೆ ಕರೆಂಟೇ ಫ್ಲೋ ಆಗಲ್ಲ. ಅಂದ್ರೆ ಇವೆರಡೂ ಕಂಡೀಷನ್ ಅಪ್ಲೈ ಆಗ್ಬೇಕಾದ್ರೆ ಅವಾಗ ಮಾತ್ರ ವಿ ಇಸ್ ಈಕ್ವಲ್ ಟು ಇ ಆಗುತ್ತೆ. ಅಂದ್ರೆ ಮೀನಿಂಗ್ ಏನು ಅಂದ್ರೆ ಇವೆರಡು ಕಂಡೀಷನ್ ಅಪ್ಲೈ ಆಗೋದು ಯಾವಾಗ? ಆಫ್ ಆಗಿದ್ದಾಗ ಸೆಲ್ ಇಸ್ ಇನ್ ದ ಓಪನ್ ಸರ್ಕ್ಯೂಟ್. ಆ ಓಪನ್ ಸರ್ಕ್ಯೂಟ್ ಆಗಿದ್ದಾಗ ಏನಾಗುತ್ತೆ? ವಿ ಇಸ್ ಈಕ್ವಲ್ ಟು ಇ ಆಗುತ್ತೆ. ವಿ ಇಸ್ ಈಕ್ವಲ್ ಟು ಇ ಆಗುತ್ತೆ ಅಂದ್ರೆ ಅರ್ಥ ಏನು? ಆ ಇ ಎಮ್ ಎಫ್ ಅಷ್ಟು ಕೂಡ ಇಲ್ಲಿಗೆ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಜ್ಞಾಪಕ ಇರಬೇಕು. ಟರ್ಮಿನಲ್ ಪಿ ಡಿ ಹೇಗೆ ಡಿಫೈನ್ ಮಾಡ್ತೀರಾ? Therefore, the terminal PD is defined as equal to the EMF of a source. ಬಹಳ ಚೆನ್ನಾಗಿ ಗೊತ್ತಿರಬೇಕು. EMF of a source when cell is in the open circuit. When cell is in the open circuit. ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. When cell is in the open circuit. ಅರ್ಥ ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್ ಇದು. ಅದಕ್ಕೆ ಇದೇ ಡೆಫಿನೇಷನ್. ಅದಕ್ಕೆ ನಿಮ್ಮ ಡಿಫೈನ್ ಟರ್ಮಿನಲ್ ಪಿ ಡಿ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಈಕ್ವಲ್ ಟು ದ ಇ ಎಮ್ ಎಫ್ ಆಫ್ ಎ ಸೆಲ್ ವೆನ್ ದ ಸೆಲ್ ಇಸ್ ಇನ್ ದ ಓಪನ್ ಸರ್ಕ್ಯೂಟ್. ಅಂದ್ರೆ ಮೀನಿಂಗ್ ಏನು ಗೊತ್ತಾ ಇದ್ರದ್ದು? ಈ ನಿಮ್ಮ ಟರ್ಮಿನಲ್ ಪಿ ಡಿ ಇದೆಯಲ್ಲ, ಇದು ಇ ಎಮ್ ಎಫ್ ಯಾವತ್ತೂ ಈಕ್ವಲ್ ಆಗಲ್ಲ ಅಂತ ಅರ್ಥ.
ಆಗ್ತಾ ಇರಬೇಕು. ಯಾಕೆಂದರೆ ಇವನಿಗೆ ಇಬ್ಬರು ಮಕ್ಕಳಿದ್ದಾರಲ್ಲ, ಇವನು ಆನ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಂದರೆ ಒಂಚೂರು ಎನರ್ಜಿ ಇಲ್ಲಿಗೆ ಹೋಗ್ಬಿಡುತ್ತೆ. ಲೆಟಸ್ 10ರಲ್ಲಿ 1 ಇಲ್ಲಿಗೆ ಹೋದರೆ 9 ಇವನಿಗೆ ಸಿಗತ್ತಾ? ಅದರಿಂದ ಅರ್ಥ ಏನು ಅಂತಂದರೆ ಇಟ್ ಮೀನ್ ಟು ಸೇ ದಟ್ ಭಾಳ ಇಂಪಾರ್ಟೆಂಟು. ಸೊ ಯುವರ್ ವಿ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಇ ಅಂತ ಅರ್ಥ. ಆಮೇಲೆ ವಿ ಯಾವಾಗ ದ ವಿ becomes greater than E only when charging ನಲ್ಲಿ ಮಾತ್ರ ಜಾಸ್ತಿ ಆಗುತ್ತೆ. ಇನ್ ಎಲ್ಲ ಕೇಸಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಆಲ್ವೇಸ್ ಯುವರ್ ವಿ ಈಸ್ ಲೆಸ್ ದೆನ್ ಇ. ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು, ತುಂಬಾ ಇಂಪಾರ್ಟೆಂಟ್. ಅದು ಅರ್ಥ ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್. ಇದು ಟರ್ಮಿನಲ್ ಪಿ ಡಿ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಏನು ಟರ್ಮಿನಲ್ ಪಿ ಡಿ ಅಂದರೆ ಇಟ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ. ಇನ್ನೇನು ಮೀನಿಂಗ್ ಇಲ್ಲಪ್ಪ, ಅಷ್ಟೇ. ಅದ್ರ ನಡುವೆ ಏನು ಪಿ ಡಿ ಬರುತ್ತೆ, ದಟ್ಸ್ ಕಾಲ್ಡ್ ಟರ್ಮಿನಲ್ ಪಿ ಡಿ. ನಿಮ್ಗೆ ಅರ್ಥ ಮಾಡ್ಕೊಂಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಅಲ್ಲಿ 10 ವೋಲ್ಟ್ ಇದ್ದಾಗ ಇಲ್ಲಿಗೆ ಒಂದು 2 ವೋಲ್ಟ್ ಯೂಸ್ ಆಗುತ್ತೆ, ಇಲ್ಲಿ 8 ವೋಲ್ಟ್. ಆ 8 ವೋಲ್ಟನ್ನು ಏನಂತ ಕರಿತೀರೋ ಟರ್ಮಿನಲ್ ಪಿ ಡಿ. ಫಾರ್ ಎಕ್ಸಾಂಪಲ್ ಇದು ಇರಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಅಷ್ಟು ಇಲ್ಲಿಗೆ ಬರುತ್ತೆ. ಅರ್ಥ ಆಯ್ತಾ? ಅವಾಗ ಮಾತ್ರ ವಿ ಈಸ್ ಈಕ್ವಲ್ ಟು ಇ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಇದು. ಓಕೆ, ಇದಾದಮೇಲೆ ನಿಮ್ಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಗೊತ್ತಿರಬೇಕು. ಸೊ ಈ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತಂದರೆ ಭಾಳ ಇಂಪಾರ್ಟೆಂಟ್ ಇದು. ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತಂದರೆ ಇಟ್ ಇಸ್ ಅ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಟರ್ಮಿನಲ್ಸ್ ಆಫ್ ದ ಸೆಲ್ ಟು ದ ಫ್ಲೋ ಆಫ್ ಕರೆಂಟ್. ಕರೆಂಟ್ ಫ್ಲೋ ಆಗೋದಕ್ಕೆ ಟರ್ಮಿನಲ್ಸ್ ಆಫ್ ದ ಸೆಲ್ ಒಂದು ಅಪೋಸಿಷನ್ ಕೊಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎ ದ ಇಂಟರ್ನಲ್ ರೆಸಿಸ್ಟೆನ್ಸ್. ಅದು ಯೂನಿಟ್ ಏನಾಗಿರುತ್ತೆ ಅಂದರೆ ಇದು 1 ಮಾರ್ಕಿಗೆ ಒಳ್ಳೆ ಇಂಪಾರ್ಟೆಂಟ್ ಕ್ವಶನ್ ಇದು ಕೇಳ್ತಾರೆ. ಇಟ್ ಈಸ್ ಅನ್ ಅಪೋಸಿಷನ್ ಟು the flow of current by ಯಾರು terminals of the cell. ಇಷ್ಟೇ ಡೆಫಿನೇಷನ್ ಇದು, by the terminals of the cell ಅಂತ ಅರ್ಥ. ಇದ್ರ ಯೂನಿಟ್ ಏನಾಗಿರುತ್ತೆ ಅಂತ ಅಂದರೆ ಇಟ್ಸ್ ಯೂನಿಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್